ಐತೆ, ಗುಂಡಿ ರೋಡು, ಅಲ್ಲಲ್ಲ ಸಿಮೆಂಟ್ ರೋಡ್ ಚೆನ್ನಾಗೈತೆ. ಅಯ್ಯೋ ನೋಡಿದ್ರ ಫುಲ್ ಪಾಕಿದ್ದೀನಿ, ಫುಲ್ ಇಳಿದು ಮೇಲೆ ಹತ್ಬೇಕು. ಅಯ್ಯಪ್ಪ ಇಷ್ಟೊತ್ತು ತನಕ ರೋಡು ಚೆನ್ನಾಗಿಯೇ ಇತ್ತು, ಈಗ ಯಾವುದೋ ಘಾಟ್ ಸೆಕ್ಷನ್ ಸಿಕ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ನೈಟು ಕುಂದಾಪುರ ಬಂದು ಎಲ್ಲ ಮಲ್ಕೊಂಡೆ, ಊಟ ಮಾಡ್ಕೊಂಡು ಕುಂದಾಪುರದಲ್ಲೇ ಸೈಡಿಗೆ ಹಾಕಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಬಂದೆ. ಟೈಮ್ ಇನ್ನು ಇವಾಗ 6 ಗಂಟೆ. ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದು ಅಲ್ವಾ ಮಾರುವಂತೆ ಬೀಚು, ಇವಾಗ ಅಲ್ಲೇ ಇದ್ದೀನಿ. ಗಾಡಿ ಸೈಡ್ಗೆ ಹಾಕುವ. ಅವತ್ತು ಅಲ್ಲೆಲ್ಲ ಹೋಗಿ ಬರೋಕ್ಕಾಗಲಿಲ್ಲ ಅಲ್ವಾ. ಬನ್ನಿ ಇವಾಗ ಒಂದ್ಸತಿ ಟ್ರೈ ಮಾಡೋಣ. ಅಂದರೆ ಅಲ್ಲಿವರೆಗೆ ಹೋಗೋದು ಬೇಡ. ಹೊರಟೈಲಿಂದ ಇವಾಗ ಸಿರ್ಸಿ, ನನಗೆ ಫಸ್ಟ್ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟು ಸಿರ್ಸಿಲಿ, ಅನ್ಲೋಡಿಂಗ್ ಪಾಯಿಂಟು ಬರೋಬ್ಬರಿ ಇನ್ನು 156 ಕಿಲೋಮೀಟ್ರ್ ಇದೆ. 156 ಕಿಲೋಮೀಟರ್ ಇದೆ. ಹಂಗೆ ತೂಗಿ ತೆಗೆದಾಕಿದ್ರು 3 ಅವರ್ 3.25 ಅವರ್. ಅಲ್ಲಿ ಸಿರ್ಸಿ ಹೋಗ್ಬೇಕಾದ್ರೆ ಒಂದು ಘಾಟ್ ಸೆಕ್ಷನ್ ಮನೆ ಸಿಗ್ತದೆ, 70 ರೂಪಾಯಿ ಕೂಗಿ. ಅವಾಗ ಸ್ವಲ್ಪ ಡಿಲೇ ಆದ್ರೆ ಆಗ್ಬೋದು. ಒಂದು 10-10:30 ಹೊತ್ತಿಗೆ ಅಂತೂ ರೀಚ್ ಆಗ್ತೀನಿ. ಟಿಫನ್ ಎಲ್ಲ ಮಾಡ್ಕೊಂಡು ಆರಾಮಾಗಿ 10 ಗಂಟೆ 10:30 ರೀಚ್ ಆಗ್ತೀನಿ. ನೀವು ಹೊರಡೋಣ ಇಲ್ಲಿಂದ. ನೋಡಿ ಬೆಳಗ್ಗೆ ನಿಜವಲ್ಲ ಚೆನ್ನಾಗಿದೆ ಗುರು. ನೋಡ್ತಾ ಇದ್ರೆ ಇಲ್ಲೇ ನೋಡ್ಕೊಂಡು ಇದ್ಬಿಡೋಣ, ಇಲ್ಲೇ ಎಲ್ಲ ಒಂದು ಸೈಡ್ ಕಿಟ್ ತಗೊಂಡಿಲ್ಲ ಮನೆ ಮಾಡ್ಕೊಬಿಡೋಣ ಅನ್ನಿಸ್ತದೆ. ಆದ್ರೆ ಏನು ಮಾಡೋಣ, ಇಲ್ಲಿ ಸೈಡ್ ಕೊಡಲ್ಲ, ನಾವು ಮನೆ ಮಾಡಲ್ಲ. ಇವಾಗ ಯಾವ ಥರ ಇದೆ ಅಂದರೆ ರೈಟ್ ಸೈಡಲ್ಲಿ ನದಿ, ಲೆಫ್ಟ್ ಸೈಡಲ್ಲಿ ಸಮುದ್ರ. ಲಾಸ್ಟ್ ಟೈಮ್ ಬುಕ್ಸಿಗೆ ಲೇಬಲ್ ಅಂಟಿಸಿದ್ದು ಅದು ಹೋಯ್ತಾನೆ ಇಲ್ಲ ಗುರು. ಗಮ್ಮು ಕಚ್ಕೊಂಡು ಅಂಟ್ಕೊಬಿಟ್ಟೈತೆ, ಏನೇ ಮಾಡಿದ್ರು ಹೋಯ್ತಾ ಇಲ್ಲ. ಅದಕ್ಕೊಂದೇನೋ ಟಿನ್ನರ್ ಏನಾದ್ರು ಹಾಕ್ಬಿಟ್ಟು, ಇಲ್ಲ ಆಸಿಡ್ ಏನಾದ್ರು ಹಾಕ್ಬಿಟ್ಟು ಉಜ್ಬೇಕಲ್ಲ, ಗಮ್ಮಂಗೆ ಅಂಟ್ಕೊಬಿಟ್ಟೈತೆ, ಹೋಯ್ತಾನೆ ಇಲ್ಲ. ಲಾಸ್ಟ್ ಟೈಮ್ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಗಾಡಿ ಇಲ್ಲಿ ನಿಲ್ಲಿಸಿದೆ, ಇಲ್ಲಿ ಆಪೋಸಿಟ್ ಸೈಡಲ್ಲಿ. ನನಗೆ ಹೋಗ್ಕೊಂಡು ಟೀ ಕುಡ್ಕೊಂಡು, ಟೀ ಸಿಗುತ್ತೆ, ಟೀ ಕುಡ್ಕೊಂಡು ಸೀದಾ ನಾನ್ ಸ್ಟಾಪ್ ಹೊರಡೋಣ. ಮಾರುವಂತೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇರುವಂಥ ವಿವಿದು ಏನು ಮೋಡನೆ ಕೆಳಗಡೆ ಬಂದಿರಂಗೈತೆ. ಯಾವ ಕಾಶ್ಮೀರ ಏನು ತಗಬೇಕು ಗುರು, ಬನ್ನಿ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕರಾವಳಿ ಸೈಡಿಗೆ ಏನೇನು ಬೇಕು ಎಲ್ಲ ಇಲ್ಲೇ ಇದೆ. ಬೆಳಗ್ಗೆನೆ ತುಂತೂರು ಹನಿ ಸ್ಟಾರ್ಟ್ ಆಗಿದೆ, ಲೈಟಾಗಿ ಮಳೆ ಬರ್ತಾನೆ ಇದೆ ಅವಾಗಿಂದ. ಸದ್ಯಕ್ಕೆ ಕುಮಟಾ ಪಾಸ್ ಮಾಡಿದ್ದೀನಿ. ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕು. ಇಲ್ಲಿಂದ ರೈಟ್ ತಗೊಂಡು ಹೋದ್ರೆ 57 ಕಿಲೋಮೀಟ್ರು ಸೀದಾ ಸಿರ್ಸಿ. ಅದಕ್ಕೆ ಬರ್ತಾನೆ ಇದೆ. ಇಷ್ಟ ತನಕ ಐದಲ್ಲಿ ಬಂದು ಇನ್ನು ಏನಿದು ಫುಲ್ಲು ಘಾಟ್ ಹತ್ತಬೇಕು ಮೇಲೆ. ನೋಡಿ ಇಲ್ಲಿಂದನೇ ಶುರು, ಇನ್ನು ಫುಲ್ಲು ಮೇಲೆ 57 ಕಿಲೋಮೀಟ್ರ್ ಏನೈತೆ ಅದರಲ್ಲಿ ಅರ್ಧಕ್ಕರ್ಧ ಘಾಟ್ ಹತ್ತಬೇಕಂತೆ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ, ನಾನು ಇದೇ ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗ್ತಾ ಇರೋದು. ನೋಡಬೇಕು, ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ರೋಡು ಏನು ಅನ್ನೋದೆಲ್ಲ ಅಪ್ಡೇಟ್ ಮಾಡ್ತೀನಿ. ಸಿರ್ಸಿ 60 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ ನೋಡಿ. ಅಲ್ಲಿ ನನಗೆ ಪಾರ್ಟಿ ಲೊಕೇಶನ್ ಕಳಿಸಿದ್ದಾರೆ. ಲೊಕೇಶನ್ ನನಗೆ ಇಲ್ಲಿಂದ ಕರೆಕ್ಟಾಗಿ 57 ಕಿಲೋಮೀಟ್ರ್ ಐತೆ. ಇಲ್ಲಿಂದನೇ ಅಪ್ಪು ಶುರು ಆಗಿದೆ, ಜೊತೆಗೆ ತುಂತುರು ಹನಿ ಮಳೆ. ವೆದರ್ ಮಾತ್ರ ಕೂಲ್ ಆಗಿದೆ ಗಾಡಿ ಓಡಿಸೋಕ್ಕೆ. ಈ ಥರ ಕೂಲ್ ವೆದರ್ ಇದ್ದರೆ ಕಂಪ್ಲೀಟ್ ಡೇ ಗಾಡಿ ಓಡಿಸ್ಬೋದು. ಡೇ ನೈಟ್ ಕಂಪ್ಲೀಟಾಗಿ ನಾನ್ ಸ್ಟಾಪ್ ಗಾಡಿ ಓಡಿಸೋದು ಕಷ್ಟ. ಬಟ್ ನಾವು ಡೇ ಹೊತ್ತಲ್ಲಿ ಗಾಡಿ ಓಡಿಸಲ್ಲ, ಗೊತ್ತಲ್ವ, ಬಿಸಿಲಿರುತ್ತೆ ಅದು ಇದು ಅಂದ್ಕೊಂಡು ಡೇ ಹೊತ್ತಲ್ಲಿ ಗಾಡಿ ಓಡಿಸ್ತೀವಿ. ಈ ಥರ ವೆದರ್ ಇದ್ದಾಗ ಮಳೆಗಾಲದಲ್ಲಿ ಡೇ ಹೊತ್ತಲ್ಲಿ ಆರಾಮಾಗಿ ಗಾಡಿ ಓಡಿಸ್ಬೋದು. ಬನ್ನಿ ಹೋಗೋಣ. ಇನ್ನು ಮುಂದೆ ನೆಟ್ವರ್ಕು ಸಿಗಲ್ಲ ಅನ್ಸುತ್ತೆ ನನಗೆ, ಫುಲ್ಲು ಫಾರೆಸ್ಟ್ ಏರಿಯಾ ಅನಿಸುತ್ತೆ. ನೋಡೋಣ ಹೇಗಿದೆ ರೋಡು. ಒಂದು 7-8 ಕಿಲೋಮೀಟ್ರ್
ಬಂದ ಗುರು ಅಷ್ಟೇ. ರೋಡ್ ನೋಡಿದ್ರೆ ಕಿತ್ತ ಕೆರ ಹಿಡ್ದು ಆಗೈತೆ, ಗುಂಡಿ ರೋಡು. ಅಲ್ಲಲ್ಲ ಸಿಮೆಂಟ್ ರೋಡ್ ಚೆನ್ನಾಗೈತೆ. ಅಯ್ಯೋ, ಬಾಕಿ ಜಾಗದಲ್ಲೆಲ್ಲ ಗುಂಡಿ ರೋಡಯ್ಯ. ನೋಡಿ ಎಷ್ಟು ಹೋಯ್ತೈತೆ ಗಾಡಿ. 10ರಲ್ಲಿ ಪಾಸ್ ಆಯ್ತೈತೆ ಗಾಡಿ. ಚೆನ್ನಾಗಿಲ್ಲ ರೋಡು. ರಿಟರ್ನ್ ಬರೋತ್ತಿಗೆ ಈ ರೋಡಲ್ಲೇ ಬರಬೇಕು ಅಂದರೆ ಭಾರಿ ಹಿಂಸೆ ಆಗ್ತದೆ. ರಿಟರ್ನ್ ಆ ಕಡೆಯಿಂದ ಹಿಂಗೆ ಹೋಗೋದು ಗೊತ್ತಿಲ್ಲ. ಸಿರ್ಸಿಗೆ ಹೋಗ್ಬೇಕು, ಅಲ್ಲಿಂದ ಗೋವಾಗ ಹೋಗ್ಬೇಕು. ನೋಡೋಣ ಈ ರೋಡ್ ಇಲ್ಲಿವರೆಗೆ ಹಿಂಗೈತೆ ಅನ್ನೋದು ಗೊತ್ತಿಲ್ಲ. ಏನೇ ಆಗಲಿ ಗುರು, ಎಂಥ ಘಾಟ್ ಸೆಕ್ಷನೇ ಆಗಲಿ, ಏನೇ ಆಗಲಿ, ಹೈವೇನೇ ಆಗಲಿ, ರೋಡ್ ಚೆನ್ನಾಗಿರ್ಬೇಕು. ರೋಡ್ ಚೆನ್ನಾಗಿತ್ತು ಅಂದರೆ ಗಾಡಿ ಓಡಿಸ್ತಾ ಒಂಥರ ಖುಷಿ ಅನ್ಸುತ್ತೆ. ಈ ಥರ ರೋಡಲ್ಲಿ ಕುಲ್ಕಿ ದೇಹ, ಮೈ, ಕೈ ಎಲ್ಲ ನೋವಿಡ್ದು ಹೋಯ್ತವೆ. ಮತ್ತಿಲ್ಲಿಂದ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಯ್ತು ನೋಡಿ. ಅಲ್ಲಲ್ಲಿ ಮಾಡಿದ್ದಾರೆ ರೋಡು, ಅಲ್ಲಲ್ಲಿ ಕೆಲವೊಂದು ಜಾಗದಲ್ಲಿ ರೋಡ್ ಚೆನ್ನಾಗಿಲ್ಲ. ಇಲ್ಲಿಂದ ಮತ್ತೆ ಸಿಮೆಂಟ್ ರೋಡ್ ಸ್ಟಾರ್ಟು. ಇನ್ನು ಘಾಟ್ ಸೆಕ್ಷನ್ ಸಿಕ್ಕಿಲ್ಲ ನನಗೆ. ಅವೆಲ್ಲ ಸ್ವಲ್ಪ ಡೌನು, ಅಲ್ಲಲ್ಲಿ ಸ್ವಲ್ಪ ಅಪ್ ಬರುತ್ತೆ. ಇನ್ನು ಘಾಟ್ ಸೆಕ್ಷನ್ ಮುಂದೆ ಇರಬೇಕು ಅನ್ಕೋತೀನಿ. ನೋಡೋಣ ಯಾವ ಥರ ಇದೆ ಘಾಟು ಏನು ಅಂತ. ಘಾಟ್ ಸೆಕ್ಷನ್ ಸರಿಯಾಗೇ ಇದೆ, ಫುಲ್ಲು ಹತ್ತಬೇಕು. ಟಾಪಿಗೆ ಟರ್ನಿಂಗ್ಗಳು ಸರಿಯಾಗಿದ್ದಾವೆ. ಒಬ್ಬನೇ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಕರೆಕ್ಟಾಗಿ. ಟರ್ನಿಂಗ್ಗಳು ಬಂದಿದ ತಕ್ಷಣ ನೋಡಿ ತಿರ್ಗಾ ಮೇಲೆ ಹತ್ತಬೇಕು. ಕಾರ್ ಬಂತಿಲ್ಲಿ. ಒಬ್ಬನೇ ಇರೋದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ರೋಡ್ ದೊಡ್ಡದಾಗೆ ಇದೆ ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ರೋಡ್ ಕೆಲಸ ಮಾಡ್ತಿದಾರಲ್ವಾ, ಒಂದೇ ಕಡೆ ಬಿಟ್ಟಿದ್ದಾರಲ್ಲ, ಹಂಗಾಗಿ ಹಿಂಸೆ ಆಗ್ತೈತೆ. ಆರನ್ನು ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ, ಒಂದು ಪುಂಗಿ ಮಿಸ್ ಹೊಡಿತೈತೆ. ಮತ್ತೆ ನೋಡ್ತಾರೆ ನೀವು ಬಂದು ಟರ್ನಿಂಗ್ ಇಲ್ಲ. ಇಲ್ಲೊಂದು ಯೂ ಟರ್ನ್ ಇದೆ. ಕೆಲಸ ಮಾಡ್ತಾ ಇರುವ ಕಾರಣ ಸರಿಯಾಗಿ ಹತ್ತಬೇಕು ಗುರು ಘಾಟು. ನಾನೇನೋ ಸಿಂಪಲ್ ಆಗಿ ಐತೆ ಅನ್ಕೊಂಡಿದ್ದೆ, ಹತ್ತಿಸ್ತೈತೆ ಸರಿಯಾಗಿ. ಟರ್ನಿಂಗ್ಗಳು ಮುಗೀತು ಅನ್ಕೋತೀನಿ. ರೈಟ್ ಸೈಡಲ್ಲಿ ಮಾತ್ರ ಸ್ವರ್ಗ ಕಾಣ್ತೈತೆ. ಮರ ಗಿಡಗಳಿರೋದ್ರಿಂದ ಏನೂ ಕಾಣ್ತಾ ಇಲ್ಲ ಅಷ್ಟೇ. ಇವಾಗ ಕೆಳಗೆ ಫುಲ್ಲು ಪಾತಾಳ ರೈಟ್ ಸೈಡಲ್ಲಿ. ಕಾರ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಟೂರಿಸ್ಟ್ ಜಾಗ ಅಲ್ವಾ, ಯಾಣ, ಸಿರ್ಸಿ, ಜೋಗ್ ಫಾಲ್ಸು ತುಂಬ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಕಾರ್ಗಳು ತುಂಬ ಜಾಸ್ತಿ ಓಡಾಡ್ತಾ ಇದ್ದಾವೆ. ಇವಾಗ ಬಂತ ನೋಡಿ ಯಾರನ್ನು, ಅದರಲ್ಲೂ ಒಂದು ಪುಂಗಿ ಮಿಸ್ ಹೊಡಿತೈತೆ. ಏನಾಗಿದೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಏರಾರನ್ನು ನಾವು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಲ್ಲ. ಘಾಟ್ ಸೆಕ್ಷನ್ ಬಂದರೆ ಮಾತ್ರ ಏರಾರನ್ನು ಯೂಸ್ ಮಾಡೋದು. ಬನ್ನಿ ನೋಡೋಣ, ಮೇಲೆ ಹೋಗೋಣ. ಇಲ್ಲಿದೆ ನೋಡ್ರಿ ವಿವೋ. ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ದೇವಸ್ಥಾನ ಇದೆ, ಕಾಲೇಶ್ವರ ದೇವಾಲಯ ಅಂತ. ನೋಡಿದ್ರ ಫುಲ್ ಪಾತಾಳ. ಬಟ್ ನಮ್ಮ ಗಾಡಿ ನಿಲ್ಸೋಷ್ಟು ಜಾಗ, ನಿಲ್ಸೋಷ್ಟು ಪೇಷನ್ಸ್ ನಮಗಿಲ್ಲ. ಇವಾಗ ಫಸ್ಟ್ ಗಾಡಿ ಖಾಲಿ ಮಾಡಬೇಕು. 12 ಗಂಟೆ ಒಳಗೆ ಬನ್ನಿ ಅಂತಿದ್ದಾರೆ. ಹಂಗಾಗಿ ಅರ್ಜೆಂಟಾಗಿ ಲೊಕೇಶನಿಗೆ ಹೋಗ್ಬೇಕು ನಾವೀಗ. ಆಲ್ರೆಡಿ ಟೈಮು 10 ಗಂಟೆ ಆಗೋಯ್ತು. ಇನ್ನೂ 1 ಅವರ್ ಜರ್ನಿ ಅನ್ಕೊಳ್ಳಿ. ಫುಲ್ಲು ಚಿಕ್ಕ ರೋಡ್ ಅಲ್ವಾ, ರೋಡ್ ಪಾಸ್ ಆಗಲ್ಲ. ಇಲ್ಲಿಂದ ಬರ್ತಾ ಇದ್ದಾರೆ ನೋಡಿ ರೋಡು. ಇಲ್ಲೈತೆ ನೋಡ್ರಿ ನಿಜವಾದ ಸರ್ಕಸ್ಸು. ನಾನು ನಿಂತ್ಕೊಂಡು 1/4 ಗಂಟೆ ಆಯಿತು. ನನಗೂ ನಿಂತು ಸಾಕಾಯಿತು. ಅದಕ್ಕೆ ನಾನು ಇವಾಗ ಮೂವ್ ಆಗ್ತಾ ಇದ್ದೀನಿ. ಫುಲ್ ಇಳಿದು ಮೇಲೆ ಹತ್ತಬೇಕು. ಅಯ್ಯಪ್ಪ, ಇಲ್ಲಿ ಫ್ಲೈಓವರ್ ಮಾಡ್ತಿದ್ದಾರೆ. ಇಲ್ಲಿ ಫ್ಲೈಓವರ್ ಮಾಡ್ತಿರೋ ಕಾರಣ ಪೂರ್ತಿ ಕೆಳಗಡೆ ಇಳಿಬೇಕು. ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಕೆಸರು ತುಂಬ್ಕೊ ಹೋಗೈತೆ.
ಹತ್ತಿಸ್ಬೇಕೀಗ ಮ್ಯಾಕೆ ಎಲ್ಲ ನೀರಿದ್ದಾವೆ. ಯಾರು ಬರ್ಬೇಡ್ರಪ್ಪ ಆಟವ, ಒಂದೇ ಲೆವೆಲಲ್ಲಿ ಹಿಡ್ಕೊಂಡು ಹತ್ತಿಸ್ಬೇಕು. ಹತ್ಬಿಡ್ತು. ನೋಡಿದ್ರಲ್ಲ, ಇದು 3ನೇ ಸತಿ ಏನೋ ಈ ಥರ ಸಿಗ್ತಾರದು. ಹಿಂದೆ ವಿಡಿಯೋ ಮಾಡಿರಲಿಲ್ಲ, ಇವಾಗ ಮಾಡಿದೆ. ಫ್ಲೈಓವರ್ ಮಾಡ್ತಿರೋದ್ರಿಂದ ಪೂರ್ತಿ ಕೆಳಗಡೆ ಹಿಂಗೆ ಹೇಳೋದು, ವಾಪಸ್ ಹಿಂಗೆ ಹತ್ಬೇಕು ಮ್ಯಾಕೆ. ಫಸ್ಟ್ ಪಾಯಿಂಟ್ ಅನ್ಲೋಡಿಂಗ್ ಕಂಪ್ಲೀಟ್. ನೋಡಿ ಅಲ್ಲಿ ಹಾಕಿದ್ದಾರೆ ಎಲ್ಲನೂ. ಗೋವಾಗ ಇದೆರಡು ತಗೊಂಡು ಹೋಗ್ಬೇಕ್ರಿ. ನೋಡಿ ಇದೆರಡು ತಗೊಂಡು ಗೋವಾವರೆಗೆ ರೀಚ್ ಆಗಬೇಕೀಗ. ಕೇವಲ 2 ಐಟಮ್ ಅಷ್ಟೇ. ರಿಸೀವ್ಡ್ ಕೊಡ್ತೀನಿ ಅಂತ ಒಳಗೆ ಹೋಗಿದ್ದಾರೆ. ರಿಸೀವ್ಡ್ ಇಸ್ಕೊಂಡು ಸೀದಾ ಗೋವಾ ಹೊರಡುವ. ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಹೊರಟಿದ್ದೀನಿ. ಬರ್ತಾ ನಾವು ಈ ರೋಡಲ್ಲಿ ಬಂದಿದ್ದು. ಇವಾಗ ಹೋಗ್ತಾ ಗೋವಾಗೆ ಈ ರೋಡಲ್ಲಿ ಹೋಗ್ಬೇಕು. ಸೀದಾ ಹೋಗಿ ಆಂಕೋಲ ಟಚ್ ಆಗುತ್ತಂತ. ಇದು ಯಾಣದ ಮೇಲೆ ಹೋಗುತ್ತೆ. ಯಾಣ ಗೊತ್ತಿದೆಯಲ್ವ ನಿಮಗೆ? ಯಾಣದ ಮೇಲೆ ಹೋಗುತ್ತೆ. ಹೆಗಡೆ ಘಾಟ್, ದೇವನಹಳ್ಳಿ, ಮುತ್ತಿಗಟ್ಟು, ಯಾಣ 36 ಕಿಲೋಮೀಟ್ರ್ ಐತೆ ಇಲ್ಲಿಂದ. ನೋಡೋಣ ಬನ್ನಿ ಹೋಗ್ತಾ ಮುಂದೆ. ಇದು ರೋಡ್ ಚೆನ್ನಾಗಿದೆ ಅನ್ಕೋತೀನಿ. ಆ ರೋಡ್ ಇತ್ತಲ್ಲ ಕಚಡ ರೋಡು, ಹಂಗಿರ್ದವ್ರು ಸಾಕು, ಚೆನ್ನಾಗಿದ್ರೆ ಸಾಕು ಈ ರೋಡು. ನೋಡೋಣ ಹೆಂಗೈತೆ ಅಂತ ಮುಂದೆ. ಇಷ್ಟೊತ್ತು ತನಕ ರೋಡು ಚೆನ್ನಾಗಿಯೇ ಇತ್ತು. ಈಗ ಯಾವುದೋ ಘಾಟ್ ಸೆಕ್ಷನ್ ಸಿಕ್ತು. ಈ ಘಾಟ್ ಸೆಕ್ಷನಲ್ಲಿ ರೋಡಿನ ಪರಿಸ್ಥಿತಿ ಹೀಗಿದೆ. ಇಷ್ಟೊತ್ತು ಹಾಕೊಂಡು ಟಾರ್ ಹಾಕೊಂಡು ಹೈವೇ ಇದ್ದಂಗಿತ್ತು ಬರೋ, ಮಸ್ತಾಗಿತ್ತು ರೋಡು. ಯಾಣ ಹತ್ತತ್ರ ಬಂದೆ. ಯಾಣ ಹತ್ತತ್ರ ಬಂದಿದ ತಕ್ಷಣ ಈ ಥರ ಐತೆ ನೋಡಿ. ಮ್ಯಾಪ್ ಆನ್ ಮಾಡೋಕೆ ಬಂದೆ. ತಪ್ಪಿ ಏನಾದರೂ ಲೋಡ್ ಗಾಡಿಗಳಲ್ಲಿ ಬಂದುಬಿಟ್ರೆ ಮುಗೀತು ಕತೆ. ಹರ ಹರ ಶಿವ ಶಿವಶಂಕರನ ನೋಡಿ ಅಂತ ಹಾಡು ಹೇಳ್ಬೇಕಾದ್ರೆ ಏನೋ ಖಾಲಿ ಗಾಡಿ ಲೆಕ್ಕಾಚಾರ. ಇವಾಗ ಹೆಂಗೋ ಆಯ್ತಾ ಐತೆ. ಘಾಟ್ ಸೆಕ್ಷನ್ ಇದು. ಜಲ್ಲಿ ಎಲ್ಲ ಹಾಕಿದ್ರೆ ಮೇ ಬಿ ರೋಡ್ ಮಾಡ್ತಾರೇನೋ. ಯಾವ ಕಾಲದಲ್ಲಿ ಹಾಕ್ಬಿಟ್ಟೋರೋ, ಯಾವಾಗ ಮಾಡ್ತಾರೋ ಯಾರಿಗೂ. ಯಾವಾಗಾರು ಮಾಡ್ಕೊಳ್ಳಿ. ನಾವೇನು ಯಾವಾಗಲೂ ಬರ್ತೀವ, ಬರೋದೇ ಅಪರೂಪ. ನೋಡಿ ಹಂಗೆ ಯಾವ ಥರ ಐತೆ. ಫುಲ್ಲು ಜಲ್ಲಿ ರೋಡ್, ಫಾರೆಸ್ಟು, ಒಂದು ನೆಟ್ವರ್ಕು ಇಲ್ಲ. ಹೆಂಗೆ ಇಲ್ಲಿ ಕನೆಕ್ಷನ್ ಕತೆ. ಯಾಣಗೆ ಹೋಗೋದಿದೆ ನೋಡಿ, 4 ಕಿಲೋಮೀಟರು. ಯಾಣ ರೊಕ್ಕ ಅಂತ ಇದೆ. ಇಲ್ಲಿಂದ ರೋಡ್ ಚೆನ್ನಾಗಿದೆ. ಇನ್ನು ಏನು ರೋಡ್ ಊರು ಅಲ್ಲಷ್ಟು ಅಗಲ ಮಾತ್ರ ಆ ಥರ ಇದೆ. ಆ ಲೆಫ್ಟಲ್ಲಿ ಬೋರ್ಡ್ ಇತ್ತಲ್ವ, ಆ ರೋಡು ಯಾಣಗೆ ಹೋಗೋದು. ಯಾಣ ರಾಕು, ಯಾಣ ಕಲ್ಲಿದೆ ಗೊತ್ತ, ದೊಡ್ಡ ಕಲ್ಲು. ಅದಕ್ಕೆ ಅಲ್ಲಿ ಒಳಗಡೆ ಹೋಗ್ಬೇಕು. ಟೂರಿಸ್ಟ್ ಪ್ಲೇಸ್ ಇಂಪ್ರೂವ್ ಮಾಡೋದಿಲ್ಲ ಗುರು. ಟಿಕೆಟು, ಟೋಕನು ಇದೆಲ್ಲ ಚೆನ್ನಾಗಿ ಇಸ್ಕೊಳ್ತಾರೆ. ರೋಡ್ಗಳು ಮಾತ್ರ ಇಂಪ್ರೂವ್ ಮಾಡಲ್ಲ. ಇದು ಚೆನ್ನಾಗಿದೆ, ಹಿಂದೆನೂ ಚೆನ್ನಾಗಿತ್ತು. ಸೆಂಟ್ರಲ್ 1 ಕಿಲೋಮೀಟ್ರು ಫುಲ್ಲು ಗುಂಡಿ ಬಿದ್ದೋಗ್ಬಿಟ್ಟೈತೆ ರೋಡು. ಗುಂಡಿ ಏನು ಕಲ್ಲು ರೋಡೇ ಅದು. ಕಾಣೋದೇ ಇಲ್ಲ ಯಾವ ಗಾಡಿಗಳು ಬಂದ್ಬಿಟ್ರೆ. ಬೆಟ್ಟಕ್ಕೆ ಕೊರೆದು ಗುಡ್ಡ ಏನೋ ಇತ್ತೇನೋ, ಕೊರೆದ್ಬಿಟ್ಟು ಮಧ್ಯದಲ್ಲಿ ರೋಡ್ ಮಾಡವ್ರೆ. ಈ ರೋಡ್ ಚೆನ್ನಾಗೈತೆ ನೋಡಿ, ಸಿಮೆಂಟ್ ರೋಡು. ಹಿಂಗೆ ಇದ್ರೆ ಸಾಕು ನನಗೆ ಆಂಕೋಲ ಹೋಗೋವರೆಗೂ. ಯಲ್ಲಾಪುರ ಆಂಕೋಲ ರೋಡ್ ಐತಲ್ಲ, ಆ ರೋಡಿಗೆ ಜಾಯ್ನ್ ಆಗುತ್ತೆ. ಈಗ ನಾನು ಹೋಗೋದು ಅಲ್ಲಿ ಜಾಯ್ನ್ ಆಗಿಬಿಡುತ್ತೆ. ಅಲ್ಲಿಗೆ ಹೋಗೋರಿಗೆ ರೋಡ್ ಚೆನ್ನಾಗಿದ್ರೆ ಸಾಕಪ್ಪ, ನಂಗೆ ಆಗ್ಬಿಟ್ಟೈತಿ ಈಗ ಪರಿಸ್ಥಿತಿ. ಎಕ್ಸಾಕ್ಟ್ ಇವಾಗ ಆಂಕೋಲ ಟೋಲ್ ಹತ್ರ ಇದ್ದೀನಿ. ಆ ಯಾಣ ರೋಡು ಯಪ್ಪ ದೇವರೇ ಬೇಡ ಭಗವಂತ ನಂಗೆ ಆಗ್ಬಿಟ್ಟೈತಿ. ಎಲ್ಲ ಕಡೆ ಕೊಟ್ಟು ಮುಗಿಸಿ ಇವಾಗ ಆಂಕೋಲ ರೀಚ್ ಆಗಿದ್ದೀನಿ. ಇಲ್ಲಿಂದ ಗೋವಾ ಇನ್ನೇನು ಕರೆಕ್ಟಾಗಿ ಬಾರ್ಡ್ರ್ ಹತ್ರ ಐತೆ. ನನಗೆ ಪಾಯಿಂಟ್ ಕರೆಕ್ಟಾಗಿ ಇನ್ನೊಂದು 2 ಅವರ್ತಿಗೆಲ್ಲ ಮಡ್ಗಾವ್ ರೀಚ್ ಆಗ್ತೀನಿ.
ಹಾಯ್ ಫ್ರೆಂಡ್ಸ್, ಅಂದರೆ ಹೋಗಿ ಗಾಡಿ ಎಲ್ಲ ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಡು ಬಂದಾಯಿತು. ಸದ್ಯಕ್ಕೆ ಗೋವಾದಲ್ಲಿದ್ದೀನಿ. ಗೋವಾದಲ್ಲಿ ಪಾರ್ಕಿಂಗಲ್ಲಿದ್ದೀನಿ. ಮಡ್ಗಾವ್ ಹತ್ರ ಹೋಗಿ ಅದೆರಡು ಏನು ಟ್ಯಾಂಕ್ ಇತ್ತು ಅದೆರಡನ್ನೂ ಟ್ಯಾಂಕ್ ಇಳಿಸ್ಬಿಟ್ಟು ಸದ್ಯಕ್ಕೆ ಪಾರ್ಕಿಂಗಲ್ಲಿದ್ದೀನಿ. ನೋಡಿ, ಕೇರಳ ಟ್ರಿಪ್ಪು ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಹೊಸ ಟ್ರಿಪ್ ಜೊತೆ. ಬೇರೆ ಕಡೆ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.